ಆಕ್ಸಿಡೆಂಟ್ ಅಂತ ಮೋಸ ಮಾಡಿ ಡ್ರಾಮಾ ಆಡಿದ್ ಸಾಲ್ದ? ಇಂಥ ವಿಚಾರದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರ? ಚೂರಾದ್ರೂ ಬುದ್ಧಿ ಬೇಡವಾ? ಈ ವಿಚಾರ ನೆನೆಸ್ಕೊಂಡ್ರೆ ನಮಗೆ ಕೋಪ ಬರುತ್ತೆ. ಇನ್ನ ಸತ್ಯ ನೋಡಿ, ಅವಳಿರೋ ಸಿಟ್ಟಲ್ಲಿ ಈಗ ನಿಮ್ಮನ್ನು ನೋಡಿದ್ರೆ ಏನು ಎಡ್ವರ್ಟ್ ಆಗುತ್ತೆ ಏನೋ ಗೊತ್ತಿಲ್ಲ. ಸುಮ್ಮನೆ ಇಲ್ಲಿಂದ ಹೋಗ್ಬಿಡಿ. ಇನ್ನೊಂದ್ಸಲಿ ಈ ಕಡೆ ಬರಕ್ಕೆ ಹೋಗ್ಬಿಡಿ. ಬ್ರದರ್ಸ್, ನೀವೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ನಾವು ಡ್ರಾಮಾ ಮಾಡಿದ್ವಿ, ತಪ್ಪು ನಿಜ. ಆದ್ರೆ ಅದಕ್ಕೋಸ್ಕರ ಸತ್ಯಂಗೆ ನನ್ನ ಮೇಲೆ ಯಾವುದೇ ರೀತಿ ಕೋಪ ಇಲ್ಲ ಅಂತ ಹಾಸ್ಪಿಟಲಲ್ಲಿ ಸತ್ಯನೇ ಹೇಳಿದ್ಲು. ಕರೆಕ್ಟು. ನನ್ನ ಮೇಲೂ ಅಷ್ಟೇ ಯಾವುದೇ ರೀತಿ ಕೋಪ ಇಲ್ಲ ಅಂತ ಸರಿಯಾಗಿ ಹೇಳಿದ್ದವಳೆ. ಇವಾಗ ಸತ್ಯ ಇಲ್ಲಿ ನಾನೇ ಅವಳ ಹತ್ರ ಮಾತಾಡ್ತೀನಿ. ಅದೇನ್ ಕೋಪ ಇದೆಯೋ ನಾನೇ ನೇರವಾಗಿ ಕೇಳ್ತೀನಿ. ಅವಳಿಲ್ಲ ಅಂತ ಹೇಳಿಲ್ವಾ? ಎಲ್ಲಿ ಹೋಗಿದ್ದಾಳೆ? ಎಷ್ಟೊತ್ತಿಗೆ ಬರ್ತಾಳೆ? ಅವಳು ಬರೋದು ರಾತ್ರಿ ಆಗುತ್ತೆ. ನೀವು ಬಂದರೂ ಸೇರಿಸ್ಬಿಡಿ ಅಂತ ಅವಳು ಹೇಳ್ಬಿಟ್ಟು ಹೋಗಿದ್ದಾಳೆ. ಮೊದಲು ನೀವು ಇಲ್ಲಿಂದ ಹೊರಟ್ಬಿಡಿ, ಇಲ್ಲಾಂದ್ರೆ ಪರಿಸ್ಥಿತಿ ನೆಟ್ಟಿಗಿರಲ್ಲ. ಆಮೇಲೆ ಯಾಕೋ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ನಡಿಯ ಇಲ್ಲಿಂದ ಹೋಗ್ಬಿಡೋಣ. ಆಮೇದಾದ್ರೆ ಸತ್ಯ ಅಯ್ಯೋ ಮೊದಲು ನಡಿಯಪ್ಪ ನೀನು. ಅಮಿತಾ, ಏನು ನಡೀತಿದೆ ಇಲ್ಲಿ? ಅಲ್ಲ, ನೀನು ನೋಡಿದ್ರೆ ಫ್ರೆಂಡು ಪಾರ್ಟಿ ಕರೆಯೋಣ ಅಂತ ಬಂದೆ. ಇವ್ರು ನೋಡಿದ್ರೆ ಸತ್ಯ, ನೀನು ನೋಡಿದ್ರೆ ಕೆಂಡ ಕಾರ್ತಿದ್ದಾಳೆ, ಸಿಕ್ಕರೆ ಬಗದೇ ಹಾಕ್ಬಿಡ್ತಾಳೆ, ರೇಂಜ್ಗೆ ಬಿಲ್ಡಪ್ ಕೊಡ್ತಿದ್ದಾರೆ. ಈ ಕನ್ಫ್ಯೂಷನ್ ಎಲ್ಲ ಬೇಕಾ? ಹಾ, ಇವ್ರಿಗೆಲ್ಲ ನಿಜವಾಗ್ಲೂ ಕನ್ಫ್ಯೂಷನ್ ಆಗಿರ್ಬೇಕು ಬಾಮೈದ. ಇವ್ರಿಗೆ ಸತ್ಯ ನನ್ನ ಕ್ಷಮಿಸಿದಾಳೆ ಅಂತ ನಂಬಕ್ಕೆ ಆಗ್ತಾ ಇಲ್ಲ ಅನ್ಸುತ್ತೆ. ಇವ್ರಿಗೆ ಯಾಕೆ ಬಾಮೈದ? ಒಂದ್ ಸೆಕೆಂಡ್ ನನ್ಗೂ ನಂಬಕ್ ಆಗ್ತಾ ಇರ್ಲಿಲ್ಲ. ಇವ್ರು ಈ ತರ ಮಾತಾಡಿದ್ರಲ್ಲಿ ತಪ್ಪೇ ಇಲ್ಲ ಬಿಡು ಬಾಮೈದ. ತಪ್ಪೇ ಇಲ್ವಾ? ಮತ್ತೆ ಈ ಕಡೆ ಬರಲೇಬಾರ್ದು ಅಂತ ಹೇಳಿ ಸತ್ಯನೇ ಹೇಳಿದಾಳೆ ಅಂತ ಅವ್ರು ಹೇಳಿದ್ರಲ್ಲ. ಚಾನ್ಸೇ ಇಲ್ಲ. ಸತ್ಯ ಆ ಥರ ಹೇಳಕ್ ಚಾನ್ಸೇ ಇಲ್ಲ ಬಾಮೈದ. ಇವರೇ ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಒಂದ್ ನಿಮಿಷ ಯಾರು, ನಾನೇ ಸತ್ಯಂಗೆ ಫೋನ್ ಮಾಡ್ತೀನಿ. ಬಾಮೈದ, ಅವಳು ಬರೋದು ರಾತ್ರಿ ಆಗುತ್ತೆ ಅಂತ ಹೇಳಿದ್ರಲ್ವಾ? ಅವಳು ಯಾವುದೋ ಕೆಲ್ಸದ ಮೇಲೆ ಇರ್ತಾಳೆ. ನೀನು ಫೋನ್ ಮಾಡಿ ಪಾರ್ಟಿ ವಿಷಯ ಹೇಳಿದ್ರೆ ಅವಳು ಬರೋಕ್ಕಾಗುತ್ತೋ ಇಲ್ವೋ? ಈ ಕಿರಿಕೆಲ್ಲ ಬೇಕಾ? ಅಲ್ಲಿ ಎಲ್ಲರೂ ಕಾಯ್ತಿರ್ತಾರೆ, ದಿವ್ಯ ಅವರು ಕಾಯ್ತಿರ್ತಾರೆ. ನೀನು ಹಿಂಗೆ ಟೈಮ್ ವೇಸ್ಟ್ ಮಾಡ್ತಿದ್ರೆ ಅಲ್ಲೆಲ್ಲರಿಗೂ ಬೇಜಾರಾಗತ್ತೆ ಅಷ್ಟೇ. ನಡಿ ಬಾಮೈದ. ಹಾಗಿದ್ರೆ ಏನ್ ಮಾಡೋದು? ಇನ್ನ ಪಾರ್ಟಿ ಕರ್ಕೊಂಡು ಹೋಗೋದು ಬೇಡ ಅಂತ್ಯಾ? ಅಲ್ಲಿ ಸತ್ಯನೇ ಇಲ್ವಲ್ಲ ಬಾಮೈದ. ಅದು ಅಲ್ಲದೆ ಇಲ್ಲಿ ಯಾಕೋ ವಾತಾವರಣ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸತ್ಯನ ಇನ್ನೊಂದ್ಸರಿ ಪಾರ್ಟಿ ಕೊಟ್ರಾಯ್ತು. ಈಗ ನಡಿಯಮ್ಮ. ಹಾ, ಯಾಕೆ ಬಾಮೈದ ಕಾರ್ ಸ್ಟಾರ್ಟ್ ಆಗ್ತಿಲ್ವಾ? ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ ಬಾಮೈದ. ಟ್ರೈ ಮಾಡು. ಇರೋ, ನಾನು ಈ ಕೆಳಗಿಳಿದ್ ಬಿಟ್ಟು ತಳ್ತೀನಿ, ನೀನು ಸ್ಟಾರ್ಟ್ ಮಾಡು. ಲೋ ಬಾಮೈದ, ಈ ಗಾಡಿ ತಳ್ಳಕ್ಕಾಗಲ್ಲ ಕಣೋ. ಇರೋ ಬಾಮೈದ. ಇದು ಔಡಿ ಕಣೋ, ತಳ್ಳಕ. ಲೇ ನನ್ ಮಾತ್.
ಲೋ ನನ್ನ ಮಾತು ಕೇಳೋ, ಈ ಗಾಡಿ ತಳ್ಳಕ್. ಈಗ ಏನು ಮಾಡೋದು? ಹೇಗಿದ್ರು ಗ್ಯಾರೇಜ್ ಮುಂದೆನೇ ಇದೀವಿ. ಬ್ರದರ್ಸ್, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಬಮ್ಮಿದ ಅವ್ರನ್ನ ಯಾಕೋ ಕರಿತಿದ್ಯಾ? ಇಲ್ಲಿಂದ ತಪ್ಪಿಸ್ಕೊಳ್ಳೋಣ ಅಂದ್ರೆ ಮತ್ತೆ ಮತ್ತೆ ಅವ್ರ ಹತ್ರ ತಗೊಳಕ್ಸ್ತಿಲ್ಲೋ. ಸುಮ್ಮನಿರೋ. ಬ್ರದರ್ಸ್ ಪ್ಲೀಸ್ ಸ್ವಲ್ಪ ಹೆಲ್ಪ್ ಮಾಡಿ. ನಮ್ಗೆ ಯಾವ ಕರ್ಮ, ಬೇಕಾದ್ರೆ ಇಬ್ರು ಹೇಳ್ಕೊಂಡು ತಳ್ಕೊಂಡು ಹೋಗಿ. ಬೇಕಿತ್ತಾ ಇದು ನಿಂಗೆ? ನಾನು ಹೇಳ್ದೆ ತಾನೇ ತಳ್ತೀನಿ ಅಂತ. ಮಗ, ಸತ್ಯ ಹೋಗಿ ತುಂಬಾ ಹೊತ್ತಾಯ್ತು. ಬರೀ ಆಯಿಲ್ ತರಕ್ ಹೋಗಿರೋದವಳು ಇನ್ನೇನ್ ಬಂದ್ಬಿಡ್ತಾಳೆ. ಅಷ್ಟೊತ್ತಿಗೆ ಹೇಗಾದ್ರೂ ಮಾಡಿ ಇವ್ರನ್ನ ಕಳಿಸ್ಬಿಡ್ಬೇಕಂಡ್ರು. ಅದಕ್ಕೇನ್ ಮಾಡೋದು, ನಾವೇ ಹೋಗಿ ಕಾಡ್ತೇಳಣ ಬನ್ನಿ. ಹೇಗಾದ್ರೂ ಸರಿ, ಒಟ್ನಲ್ಲಿ ಇವ್ರನ್ನ ಕಳಿಸಿದ್ರೆ ಸಾಕು. ಕರೆಕ್ಟ್ ಮಗ, ಸತ್ಯ ಬಂದ್ಬಿಟ್ರೆ ಕಷ್ಟ ಆಗತ್ತೆ. ಸರಿ ಬನ್ನಿ ಬಾ. ಲೋ ನನ್ನ ಮಾತು ಕೇಳೋ, ತಳ್ಳಕ್ ಆಗಲ್ಲ ಕಣೋ. ಏಯ್, ಈ ಗಾಡಿ ಯಾರಾದ್ರೂ ತಳ್ತಾರ? ಆಗಲ್ವಾ? ಅದಕ್ಕೆ ನಿನ್ನ ಕಾಮಿಡಿ ಪೀಸು ಅನ್ನೋದು. ಕಡೆ ಬಾ. ಹೇಳಿಲ್ವಾ ನಿಂಗೆ? ಗುಂಗ್ರು, ಬಾನೆಟ್ ಓಪನ್ ಮಾಡು. ಟಮಾಟೆ ಹೋಗಿ ಟೂಲ್ ಕಿಟ್ ತಗೊಂಬರ. ಲೇ ಅಮ್ಮಟೆ, ಬೇಡ ಬರೋ, ಬ್ಯಾಟ್ರಿ ವೈರ್ ಅಷ್ಟೇ ಲೂಸ್ ಆಗಿರೋದು. ಅಷ್ಟೇನಾ? ಗೊತ್ತಿದ್ರೆ ನಾನೇ ರೆಡಿ ಮಾಡು. ಇವಾಗ ಸ್ಟಾರ್ಟ್ ಮಾಡು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಏನ್ ಬೇಡ, ಸ್ಟಾರ್ಟ್ ಆಯ್ತಲ್ಲ, ಇನ್ನು ನಡೀರಿ.